ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಈ ಕುರಿತು ಕಲಬುರಗಿಯ ಪತ್ರಕರ್ತರಾದ ಶ್ರೀಮತಿ ಸರೋಜಿನಿ ಯಮಕನಮರಡಿ ಅವರಿಂದ ಭಾಷಣ. ಕಳೆದ ದಶಕಗಳಿಂದ ಸ್ಟಾರ್ಟ್ಅಪ್ ಎಂಬ ಪದವು ದೇಶಾದ್ಯಂತ ದೊಡ್ಡ ಸದ್ದು ಮಾಡುತ್ತಿದೆ. ದೇಶದಲ್ಲಿ 2016ರಿಂದ ಜಾರಿಗೆ ಬಂದಿರುವ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯು ಭಾರತವನ್ನು ವಿಶ್ವದ ಸ್ಟಾರ್ಟ್ಅಪ್ ಹಬ್ ಆಗಿ ಅಭಿವೃದ್ಧಿಪಡಿಸುವ ಮುಖ್ಯ ಗುರಿ ಹೊಂದಿದೆ. ಯುವ ಶಕ್ತಿಯನ್ನು ಆರ್ಥಿಕ ಪ್ರಗತಿಯಲ್ಲಿ ತೊಡಗಿಸಿ ದೇಶದ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವುದು ಮತ್ತು ಉದ್ಯೋಗಾವಕಾಶಗಳನ್ನು ಹುಟ್ಟುಹಾಕುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಹೀಗಾಗಿ ಸರ್ಕಾರವು ಈ ಯೋಜನೆಯನ್ನು ನವೀಕರಿಸಿ 2026 ನಂತರವೂ ಮುಂದುವರಿಸಿದೆ. ಯುವ ಉದ್ಯಮಿಗಳ ನಾವೀನ್ಯ ಯೋಜನೆಗಳನ್ನು, ಹೊಸ ಆವಿಷ್ಕಾರಗಳ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವುದು, ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ನಡೆಸಲು ಹಾಗೂ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲು ಪೂರಕವಾಗಿ ನೆರವು ನೀಡುವುದೇ ಸ್ಟಾರ್ಟ್ಅಪ್ ಇಂಡಿಯಾದ ದೊಡ್ಡ ಗುರಿಯಾಗಿದೆ. ಸ್ಟಾರ್ಟ್ ಎಂದರೆ ಆರಂಭಿಸು. ಹೊಸದಾಗಿ ಪ್ರಾರಂಭಿಸುವ ಉದ್ಯಮವನ್ನು ಸ್ಟಾರ್ಟ್ಅಪ್ ಉದ್ಯಮ ಎಂದು ಕರೆಯಲಾಗುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ ಈ ಯೋಜನೆಯು ಹೊಸ ಆವಿಷ್ಕಾರ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೊಳಿಸುವುದು, ದೇಶಿ ಉತ್ಪನ್ನಗಳನ್ನು ಬಲಪಡಿಸುವುದರೊಂದಿಗೆ ಭಾರತವನ್ನು ಉದ್ಯೋಗ ಸೃಷ್ಟಿಕರ್ತರ ದೇಶವಾಗಿ ಪರಿವರ್ತಿಸುವುದೇ ಸ್ಟಾರ್ಟ್ಅಪ್ ಇಂಡಿಯಾದ ಪ್ರಮುಖ ಆಶಯವಾಗಿದೆ. ಇಲ್ಲಿ ಮಹಿಳಾ ಸಬಲೀಕರಣಕ್ಕೆ ಪ್ರಾಧಾನ್ಯತೆ ನೀಡಲಾಗಿದೆ. ಮಹಿಳೆಯರು ಕೂಡ ಉದ್ಯಮ ಕ್ಷೇತ್ರದಲ್ಲಿ ದಾಪುಗಾಲು ಇಡುತ್ತಿದ್ದಾರೆ. ಮನೆಯಲ್ಲಿಯೇ ಚಟ್ನಿ ಪುಡಿ, ಕುರುಕಲು ತಿಂಡಿ, ಶಾವಿಗೆ, ರೊಟ್ಟಿ ಕೇಂದ್ರಗಳನ್ನು ಕಲಬುರಗಿ, ಕರ್ನಾಟಕದ ಅನೇಕ ಮಹಿಳೆಯರು ಇಂದು ವಿದೇಶದವರೆಗೂ ಮಾರುಕಟ್ಟೆಯನ್ನು ಗುರುತಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಯಾವ ರೀತಿ ನೆರವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಹೊಸ ಉದ್ಯಮ, ದೇಶೀಯ ಸಾಹಸೋದ್ಯಮ ಬಂಡವಾಳ ಮಾರುಕಟ್ಟೆಯನ್ನು ಉತ್ತೇಜಿಸಲು ಆರಂಭವಾದ ಫಂಡ್ ಆಫ್ ಫಂಡ್ಸ್ ಫಾರ್ ಸ್ಟಾರ್ಟ್ಅಪ್ಸ್ 1.0 ಮೂಲಕ ಮತ್ತು ಸೀಡ್ ಫಂಡ್ ಬೀಜಧನ ಯೋಜನೆಗಳ ಮೂಲಕ ಉದ್ಯಮಗಳಿಗೆ ಆರ್ಥಿಕ ಬೆಂಬಲ ನೀಡಲಾಗುತ್ತದೆ. ಇಲ್ಲಿ ಸರ್ಕಾರ ನೇರವಾಗಿ ಹಣ ನೀಡುವುದಿಲ್ಲ, ಆದರೆ ಕೆಲವು ಯೋಜನೆಗಳಡಿ ಬ್ಯಾಂಕುಗಳ ಮೂಲಕ ಹಣಕಾಸು ಸಹಾಯ ಮಾಡುತ್ತದೆ. ಇದರ ಭಾಗವಾಗಿ ದೇಶದ ವಿವಿಧ ಕ್ಷೇತ್ರಗಳ ಸುಮಾರು 10,000 ಕೋಟಿ ರೂಪಾಯಿಗಳ ಸಂಪೂರ್ಣ ನಿಧಿಯನ್ನು 145 ಪರ್ಯಾಯ ಹೂಡಿಕೆ ನಿಧಿಗಳಿಗೆ ವಿನಿಯೋಗಿಸಲಾಗಿದೆ. ದೇಶಾದ್ಯಂತ ಕೃಷಿ, AI, ರೋಬೋಟಿಕ್ಸ್, ಆಟೋಮೊಬೈಲ್, ಕ್ಲೀನ್ಟೆಕ್, ಗ್ರಾಹಕ ಸರಕು ಮತ್ತು ಸೇವೆಗಳು, ಇ-ಕಾಮರ್ಸ್, ಶಿಕ್ಷಣ, ಜೈವಿಕ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳ 1,370ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಲ್ಲಿ 25,500 ಕೋಟಿಗೂ ಹೆಚ್ಚು ಹೂಡಿಕೆ ಮಾಡಲಾಗಿದೆ. ಹೀಗಾಗಿ 10 ವರ್ಷಗಳಲ್ಲಿ ಭಾರತವು ಜಗತ್ತಿನ 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ. ದೇಶದಲ್ಲಿ 2014ರಲ್ಲಿ ಕೇವಲ 4 ಯೂನಿಕಾರ್ನ್ಗಳಿದ್ದವು. ಇಂದು ಸುಮಾರು 125 ಯೂನಿಕಾರ್ನ್ಗಳಿವೆ. ಯೂನಿಕಾರ್ನ್ ಎಂದರೆ ಸುಮಾರು 8,000 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಮೌಲ್ಯದ ಕಂಪನಿಗಳು. ಹೆಚ್ಚು ಬಂಡವಾಳದೊಂದಿಗೆ ತಂತ್ರಜ್ಞಾನ ಆಧಾರಿತ ವ್ಯವಹಾರ, ಅತಿ ವೇಗವಾಗಿ ಬೆಳೆಯುತ್ತಿರುವ ಉದ್ದಿಮೆಗಳು. ಉದಾಹರಣೆಗೆ ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಓಲಾ ಇವೆಲ್ಲ ಯೂನಿಕಾರ್ನ್ಗಳಾಗಿವೆ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿ ಹೊಸ ಉದ್ದಿಮೆಗಳನ್ನು ಬೆಂಬಲಿಸಲು 80% ಪೇಟೆಂಟ್ ನೋಂದಾವಣಿ ಶುಲ್ಕವನ್ನು ಕಡಿತಗೊಳಿಸಿದೆ. ಉದ್ಯಮಿಗಳಿಗೆ 3 ವರ್ಷಗಳವರೆಗೆ ಲಾಭದಲ್ಲಿ ತೆರಿಗೆ ವಿನಾಯಿತಿ ಹಾಗೂ ಸಾಲಕ್ಕೆ ಗ್ಯಾರಂಟಿ ಸಹಾಯ ನೀಡುತ್ತದೆ. ಸರ್ಕಾರವು PMEGP ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂದಡಿ ಉತ್ಪಾದನಾ ವಲಯಕ್ಕೆ 25 ಲಕ್ಷ ರೂಪಾಯಿ, ಸೇವಾ ಕ್ಷೇತ್ರಕ್ಕೆ 10 ಲಕ್ಷ ರೂಪಾಯಿ ನೆರವು ನೀಡುತ್ತದೆ. ಹೀಗೆ ಆಯಾ ಕ್ಷೇತ್ರಗಳಿಗನುಗುಣವಾಗಿ ಉದ್ಯಮಿದಾರರಿಗೆ ಸಾಲ, ಕಂಪನಿ ನೋಂದಣಿ ಮತ್ತು ಕಾನೂನು ಸಂಬಂಧಿತ ಮಾಹಿತಿ ನೀಡಿ ಮಾರ್ಗದರ್ಶನ ಮಾಡುತ್ತದೆ. ಶ್ರೋತೃಗಳೇ, ಸ್ಟಾರ್ಟ್ಅಪ್ ಆರಂಭಿಸಲು ಕೆಲ ಯೋಜನೆಗಳು ಜಾರಿಯಲ್ಲಿವೆ. ಅದೆಲ್ಲ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ಟಾರ್ಟ್ಅಪ್ ಆರಂಭಿಸಲು ಮುಖ್ಯವಾಗಿ 5 ಯೋಜನೆಗಳಿವೆ. ಉದ್ಯಮಿ ತಾನು ಕೈಗೊಳ್ಳುವ ಬಿಸ್ನೆಸ್ ಸಾಮರ್ಥ್ಯದ ಮೇಲೆ ಯೋಜನೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇಲ್ಲಿ ಉದ್ಯಮಿಗೆ ತನ್ನ ಉದ್ಯಮದ ಬಗ್ಗೆ ಸ್ಪಷ್ಟ ಐಡಿಯಾ ಇರಬೇಕು. ಮೊದಲನೆಯದು, ಉದ್ಯಮದ ಆರಂಭಿಕ ಹಂತದಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ 10 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುತ್ತದೆ. ಮುದ್ರಾ ಯೋಜನೆಯಲ್ಲಿ 3 ವಿಭಾಗಗಳಿದ್ದು, ಮೊದಲನೆಯದು ಶಿಶು ಯೋಜನೆ. ಈ ಯೋಜನೆಯಡಿ 50,000 ವರೆಗೆ ಸಾಲ ಪಡೆದರೆ, ಕಿಶೋರ್ ಯೋಜನೆಯಡಿ 50,000ದಿಂದ 5 ಲಕ್ಷ ರೂಪಾಯಿಗಳವರೆಗೆ ಹಾಗೂ ಮೂರನೆಯದು ತರುಣ ಯೋಜನೆಯಡಿ 5 ಲಕ್ಷ ರೂಪಾಯಿಗಳಿಂದ 10 ಲಕ್ಷದವರೆಗೆ ನೆರವು ಸಿಗುತ್ತದೆ. ಈ ಹಣ ಪಡೆಯಲು ಬ್ಯಾಂಕ್ಗಳಲ್ಲಿ ಹಾಗೂ ಮೈಕ್ರೋ ಫೈನಾನ್ಸಿಯಲ್ ಸಂಸ್ಥೆಗಳಲ್ಲಿ
ಸಂಬಂಧಿತ ಎಲ್ಲ ದಾಖಲುಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ www.mudra.org.in ವೆಬ್ಸೈಟ್ಗೆ ಸಂಪರ್ಕಿಸಬಹುದು. ಇದರಿಂದ 30 ಕೋಟಿಗೂ ಹೆಚ್ಚು ಜನರು ಇದರ ಲಾಭ ಪಡೆದಿದ್ದಾರೆ. ಎರಡನೆಯದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಇದು ಬೆಳವಣಿಗೆ ಹಂತವಾಗಿದ್ದು ಮಹಿಳೆಯರು ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರನ್ನು ಪ್ರೋತ್ಸಾಹಿಸುವುದಾಗಿದೆ. ಇವರಿಗೆ 50,000ದಿಂದ 1 ಕೋಟಿಯವರೆಗೆ ಸಾಲ ಸಿಗುತ್ತದೆ. ಈ ಯೋಜನೆಯು ಬೃಹತ್ ಉದ್ಯಮ ಕ್ಷೇತ್ರವನ್ನು ಆರಂಭಿಸುವುದು ಹಾಗೂ ವಿಸ್ತಾರಗೊಳಿಸಲು ಸಹಾಯಕವಾಗಿದೆ. ಇಲ್ಲಿ ಕೆಲ ಷರತ್ತುಗಳು ಅನ್ವಯವಾಗುತ್ತವೆ. ಇವರು ಯಾವುದೇ ಬ್ಯಾಂಕು ಸಂಸ್ಥೆಗಳಲ್ಲಿ ಸಾಲ ಪಡೆದಿರಬಾರದು. ಮೊದಲ ಬಾರಿಗೆ ಹೊಸ ಉದ್ದಿಮೆ ಆರಂಭಿಸಿರಬೇಕು. ಒಂದು ಕಂಪನಿ ಸ್ಥಾಪಿತ ದಿನಾಂಕದಿಂದ 10 ವರ್ಷಗಳವರೆಗೆ ಸ್ಟಾರ್ಟ್ಅಪ್ ಎಂದೇ ಪರಿಗಣಿಸಲಾಗುತ್ತದೆ. ಉದ್ಯಮಕ್ಕೆ ಬೇಕಾದ ಬಂಡವಾಳ ಹಣದ 75% ಸಾಲ ಸಿಗುತ್ತದೆ. ಸಾಲವನ್ನು 7ರಿಂದ 10 ವರ್ಷದವರೆಗೆ ಮರುಪಾವತಿಸಬಹುದು. ಇಲ್ಲಿ ಕಂಪನಿಯ ವಾರ್ಷಿಕ ಟರ್ನೋವರ್ 100 ಕೋಟಿ ಮೀರಿರಬಾರದು. ಹೆಚ್ಚಿನ ಮಾಹಿತಿಗಾಗಿ ಬ್ಯಾಂಕುಗಳು ಅಥವಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಪೋರ್ಟಲ್ ಮೂಲಕ ತಿಳಿಯಬಹುದು. ಮೂರನೆಯದು CGTMSE ಎಂದರೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್. ಇಲ್ಲಿ ಸರ್ಕಾರವೇ ಹೊಣೆಗಾರಿಕೆ ಹೊತ್ತು ಬೇಗ ಸಾಲ ಬಿಡುಗಡೆಗೊಳಿಸುತ್ತದೆ. ಹೊಸ, ಸಣ್ಣ ಮತ್ತು ಅತಿ ಸಣ್ಣ ಮಧ್ಯಮ ಉದ್ಯಮಗಳಿಗೆ MSME ಸಚಿವಾಲಯ ಹಾಗೂ SIDBI ಸಹಯೋಗದಲ್ಲಿ 5 ಲಕ್ಷ ರೂಪಾಯಿಗಳಿಂದ 5 ಕೋಟಿವರೆಗೂ ಸಾಲ ಸಿಗುತ್ತದೆ. ಇವೆಲ್ಲ ಉದ್ಯಮಿಯ ಪಾಲ್ಗೊಳ್ಳುವಿಕೆ ಹಾಗೂ ಬದ್ಧತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನಾಲ್ಕನೆಯದು MSME ಬಿಸ್ನೆಸ್ ಲೋನ್. ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಒಂದು ಸಂಸ್ಥೆಯಡಿ ನಿರ್ವಹಣೆ ಮಾಡುತ್ತಿರುವ ಸರ್ಕಾರದ ಘಟಕವಿದು. ಇದಕ್ಕೆ ಮಿನಿಸ್ಟ್ರಿ ಕೂಡ ಇದ್ದು ಕಂಪನಿಯು ಇಲ್ಲಿ ನೋಂದಣಿಯಾದರೆ ಸರ್ಕಾರದ ಸ್ಕೀಮ್ಗಳ ಲಾಭ ಪಡೆಯಬಹುದು. ಬಿಸಿನೆಸ್ ಅಭಿವೃದ್ಧಿಪಡಿಸಲು 10 ಲಕ್ಷದಿಂದ 50 ಲಕ್ಷದವರೆಗೆ ನೆರವು ಪಡೆಯಬಹುದು. ಐದನೇದಾಗಿ SIDBI ಮೇಕ್ ಇನ್ ಇಂಡಿಯಾ ಸಾಫ್ಟ್ ಲೋನ್ ಫಂಡ್. ಅಂದರೆ ಭಾರತದ ದೇಸಿ ವಸ್ತುಗಳನ್ನು ತಯಾರಿಸಲು ಪ್ರಧಾನಿಯವರು ಮೇಕ್ ಇನ್ ಇಂಡಿಯಾ ಯೋಜನೆಗೆ ಅನುಮೋದನೆ ನೀಡಿದರು. MSME ವಿಭಾಗದಡಿ ಬರುವ ಕೈಗಾರಿಕೆಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ನೀಡಲಾಗುತ್ತದೆ. ನವೋದ್ಯಮ ಆರಂಭಿಸಲು ಈಗ ಸ್ಟಾರ್ಟ್ಅಪ್ ಇಂಡಿಯಾ ಪೋರ್ಟಲ್ ಆನ್ಲೈನ್ನಲ್ಲೂ ನೋಂದಣಿ ಮಾಡಬಹುದು. ಹೆಚ್ಚಿನ ಮಾಹಿತಿ ಪಡೆಯಲು ವೆಬ್ಸೈಟ್ www.startupindia.gov.in ಸಂಪರ್ಕಿಸಬಹುದು. ಈ ವೆಬ್ಸೈಟು ಸ್ಟಾರ್ಟ್ಅಪ್ ಉದ್ಯಮಿಗಳಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ಸ್ಟಾರ್ಟ್ಅಪ್ಗಳು, ಹೂಡಿಕೆದಾರರು, ಇನ್ಕ್ಯುಬೇಟರ್ಗಳಂಥ 10 ಪ್ರಮುಖ ಸ್ಟೇಕ್ ಹೋಲ್ಡರ್ಗಳನ್ನು ಒಂದೇ ವೇದಿಕೆಯಲ್ಲಿ ಸಂಪರ್ಕಿಸುತ್ತದೆ. ಉದ್ಯಮಿಗಳಿಗೆ ಅಗತ್ಯ ಮಾಹಿತಿ, ಆನ್ಲೈನ್ ಕೋರ್ಸ್ಗಳು, ಸರ್ಕಾರಿ ಯೋಜನೆಗಳ ಡೇಟಾಬೇಸ್, ಮಾರುಕಟ್ಟೆ ಸಂಶೋಧನಾ ವರದಿಗಳು, ಇತರ ಉಪಯುಕ್ತ ಸಂಪನ್ಮೂಲಗಳನ್ನು ಒದಗಿಸಿ ಯಶಸ್ಸಿಗೆ ಸಜ್ಜುಗೊಳಿಸುತ್ತದೆ. ಮೊದಲು ದೇಶದಲ್ಲಿ 500ಕ್ಕಿಂತ ಕಡಿಮೆ ಇದ್ದ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಇಂದು ಹಳ್ಳಿಯಿಂದ ದಿಲ್ಲಿಯವರೆಗೆ 2 ಲಕ್ಷಕ್ಕೂ ಹೆಚ್ಚು ಬೆಳೆದಿದ್ದು, ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಮಾನ್ಯತೆ ಪಡೆದಿವೆ. ವಿಶೇಷವೆಂದರೆ 2025 ವರ್ಷವೊಂದರಲ್ಲಿಯೇ ಅತಿ ಹೆಚ್ಚು 44,000 ನವೋದ್ಯಮಗಳು ನೋಂದಣಿಗೊಂಡು ದಾಖಲೆ ಸೃಷ್ಟಿಸಿವೆ. ಭಾರತದ ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗೆ ಮತ್ತಷ್ಟು ಉತ್ತೇಜನ ನೀಡುವ ಸಲುವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಹೊಸ ಬದಲಾವಣೆ ಮತ್ತು ಸುಧಾರಣೆಗಳನ್ನು ಮಾಡಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0ಗೆ ಅನುಮೋದನೆ ನೀಡಿ ಭಾರತೀಯ ನಾವೀನ್ಯತೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ವಿನ್ಯಾಸಗೊಳಿಸಲಾಗಿದೆ. ಕಂಪನಿಗಳ ಟರ್ನೋವರ್ ಮಿತಿ 100 ಕೋಟಿಯಿಂದ 200 ಕೋಟಿಗಳವರೆಗೂ ಹೆಚ್ಚಿಸಲಾಗಿದೆ. ಜಾಗತಿಕವಾಗಿ ಸ್ಪರ್ಧಾತ್ಮಕವಾದ ತಂತ್ರಜ್ಞಾನಗಳು, ಉತ್ಪನ್ನಗಳು ನಿರ್ಮಿಸುವ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುವುದರೊಂದಿಗೆ ವಿಕಸಿತ ಭಾರತ 2047ರ ಗುರಿ ತಲುಪುವ ಕನಸು ಈಡೇರುವಲ್ಲಿ ಸಂದೇಹವಿಲ್ಲ. ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಈ ಕುರಿತು ಕಲಬುರಗಿಯ ಪತ್ರಕರ್ತರಾದ ಶ್ರೀಮತಿ ಸರೋಜಿನಿ ಯಮಕನಮರಡಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.